ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕವಿತಾ ಮಶ್ರೂಮ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ ಇನ್ಕ್ಯಾಬ್ ಮಶ್ರೂಮ್ಸ್ ಬರೋದೇ ತೊಂದರೆ ಆಗ್ತಾಯಿದೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ಕ್ಯಾಬ್ ಮಶ್ರೂಮ್ಸ್ ಅನ್ನೋದು ಯಾಕೆ ಬರುತ್ತೆ, ಏನು ರೀಸನ್ಸ್ ಇರ್ಬೋದು ಅಂದರೆ, ನಾವು ಬೆಡ್ ಫಾರ್ಮೇಷನ್ ಬೆಡ್ಸ್ ಎಲ್ಲ ರೆಡಿ ಮಾಡಿದ ನಂತರ ಡಾರ್ಕ್ ರೂಮಲ್ಲಿ 21 ಡೇಸ್ ಇಡೋಕ್ಕೆ ಶಿಫ್ಟ್ ಮಾಡ್ತೀವಿ. ಸೊ ಆ ಟೈಮ್ನಲ್ಲಿ ನಮಗೆ 21 ಡೇಸ್ ಇಕ್ಕಿರೋ ಡಾರ್ಕ್ ರೂಮ್ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವೋ ಅದರಲ್ಲಿ ಟೆಂಪರೇಚರ್ ಅನ್ನೋದು ನಾವು ಆಯಿಸ್ಟರ್ ಅಂದರೆ ನಮಗೆ 16 to 28 ಒಳಗಡೆ ಇರಬೇಕು. ಇಲ್ಲ ಮಿಲ್ಕಿ ಅಂದರೆ ನಮಗೆ 30 to 38 ಒಳಗಡೆ ಇರಬೇಕಾಗುತ್ತೆ ಟೆಂಪರೇಚರು. ಸೊ ಮಿಲ್ಕಿ ಅಂದರೆ ಒಂದು 40 ಹಾಗಾದ್ರೂ ತೊಂದರೆ ಇರಲ್ಲ. ಇವಾಗ ನಮಗೆ ಆಯಿಸ್ಟರ್ ಬೆಡ್ಸ್ ಆಗಿದ್ದೀವಿ ಅಂದರೆ ಸೊ ಅದರ ಮಧ್ಯದಲ್ಲಿ ಟೆಂಪರೇಚರ್ ಇರೋವಾಗ ನೋಡ್ಕೋಬೇಕು. ಇಲ್ಲ ಅಂದರೆ ನಮಗೆ ಇನ್ಕ್ಯಾಬ್ ಮಶ್ರೂಮ್ಸ್ ಅನ್ನೋದು ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟೆಂಪರೇಚರ್ ಜಾಸ್ತಿ ಆಗಿದ್ದರೆ ಆ ಥರ ನಮಗೆ ಫಾರ್ಮೇಷನ್ ಅನ್ನೋದು ಆಗುತ್ತೆ ಬ್ಯಾಗ್ಸ್ನಲ್ಲಿ. ಸೊ ಮೋಸ್ಟ್ಲಿ ನಮಗೆ ಇನ್ಕ್ಯಾಬ್ ಮಶ್ರೂಮ್ ಫಾರ್ಮ್ ಆಗೋಕ್ಕಿರೋ ಚಾನ್ಸಸ್ ಏನಂದರೆ ಟೆಂಪರೇಚರ್ ಜಾಸ್ತಿ ಆಗಿರ್ಬೋದು, ಮತ್ತು ಹುಲ್ಲಿನಿಂದ ಏನಾದರೂ ಕಂಟಾಮಿನೇಷನ್ ನಡೆದಿದ್ರೆ ಈ ಥರ ಇನ್ಕ್ಯಾಬ್ ಮಶ್ರೂಮ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆರಡನ್ನ ನೀವು ಕಂಟ್ರೋಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದರೆ ಇದನ್ನು ಅವಾಯ್ಡ್ ಮಾಡೋದು ತುಂಬಾ ಈಸಿ. ಯಾಕಂದರೆ ಇದು ಸೀಡ್ಸ್ ಮತ್ತು ಸ್ಪಾನಿಂದ ಬೇರೆ ಕಂಟಾಮಿನೇಷನ್ನಿಂದ ನಮಗೆ ಇದು ಆಗೋದು ಚಾನ್ಸಸ್ ಅಂದರೂ ಕಡಿಮೆ ಇರುತ್ತೆ. ಸೊ ಇವಾಗಂದು ನಮ್ಮ ಡೈಲಿ ಮಾರ್ಕೆಟಿಂಗ್ ಹೆಂಗೆ ಹೋಗಿದೆ ಅಂತ ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ನಾವು ಬೈಬ್ಯಾಗ್ ತೊಗೊಂಡಿದ್ದೀವಲ್ವ, ಸೊ ಆ ಬಾಕ್ಸ್ನಿಂದ ನಮ್ಗೆ ಬಂದಿರೋ ಮಶ್ರೂಮ್ ಕ್ವಾಲಿಟಿ ಚೆಕ್ ಮಾಡಿಕೊಂಡು ಯಾರ್ಯಾರಿಗೂ ಆರ್ಡರ್ಸ್ ಹೆಂಗಿದೆಯೋ ಸೊ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಾವು ಬೆಳಗ್ಗೆನೇ ಶುರು ಮಾಡಿದ್ವಿ. ಸೊ ಡೈಲಿ ಪ್ಯಾಕಿಂಗ್ ಅಂತೂ ನಡೀತಾ ಇರುತ್ತೆ. ಶಾಪ್ಸ್ಗೆ ಹಾಕೋಕ್ಕೋಸ್ಕರ ಪ್ಯಾಕಿಂಗ್ ಹೆಂಗೆ ನಡೀತಾ ಇದೆ ಅಂತಲೂ ನೋಡ್ಬೋದು. ಸೊ ಪ್ಯಾಕಿಂಗ್ ಆದಮೇಲೆ ನಾನು ಒಂದು 4 kg ಆರ್ಡರ್ ಇತ್ತು ರೆಗ್ಯುಲರಾಗಿ ಕೊಡೋವ್ರಿಗೆ. ಸೊ 4 kg ಅವ್ರಿಗೆ ತಗೊಂಡೋಗಿದ್ದೀನಿ. ಸೊ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಮತ್ತು ಈ ವಾರದಲ್ಲಿ ಕೊರಿಯರ್ಸ್ ಎಲ್ಲ ಹೆಂಗೆ ನಡೆದಿದೆ ಅಂತ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ, ಪೋಸ್ಟ್ ನೋಡ್ಬೋದು. ಮತ್ತು ಈ ವೀಕ್ದಲ್ಲಿ ಟ್ರೈನಿಂಗ್ ಬಂದಿರೋ ಗ್ಲಿಮ್ಸಸ್ ನಾನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ರೆಗ್ಯುಲರ್ ಟ್ರೈನಿಂಗ್ ನಂದು ಡೈಲಿ ಅಪ್ಡೇಟ್ ಹೆಂಗಿದೆ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳಬೇಕು ಅಂದ್ಕೊಂಡಿದ್ದೆ. ಮತ್ತು ನಮ್ಮ ಕಡೆ ಟ್ರೈನಿಂಗ್ ತಗೊಂಡಿರೋರು ಅವರು ಆಯಿಸ್ಟರ್ನ ಹೆಂಗೆ ಗ್ರೋ ಮಾಡಿದ್ದಾರೆ ಅನ್ನೋ ಅಪ್ಡೇಟನ್ನು ಇದರಲ್ಲೇ ಆ್ಯಡ್ ಮಾಡಿದೆ. ಸೊ ಅವರು ಫಸ್ಟ್ ಕ್ರಾಪ್ ತೆಗೆದಿದ್ದಾರೆ, ಎಷ್ಟು ಚೆನ್ನಾಗಿ ಗ್ರೋಯಿಂಗ್ ಎಲ್ಲ ಬಂದಿದೆ. ಸೊ ಅದರಲ್ಲೇ ಅವ್ರು ನನಗೆ ರೆಗ್ಯುಲರಾಗಿ ಅಪ್ಡೇಟ್ ಅನ್ನೋದು ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಸೊ ಆ ಥರ ನಮ್ಮದು ರೆಸ್ಪಾನ್ಸೂ ಇರುತ್ತೆ. ಬೇರೆ ಟ್ರೈನಿಂಗ್ ತಗೊಂಡಿರೋರಿಗೆ ನಮ್ಮ ಕಡೆಯಿಂದ ರೆಸ್ಪಾನ್ಸೂ ಅಷ್ಟೇ ರೆಗ್ಯುಲರಾಗಿ ಸಿಗ್ತಾ ಇರುತ್ತೆ. ಅವ್ರಿಗೆ ಅಪ್ಡೇಟು ಮತ್ತು ಯಾವ ಥರ ಡಿಸ್ಕಸ್ ಮಾಡಬೇಕಂದ್ರೂ ನಾವು ಅವ್ರಿಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಬೆಡ್ಸ್ ಹೆಂಗಿದೆ ಏನು ಎವ್ರಿ ಟೈಮ್ ಟು ಟೈಮ್ ಅಪ್ಡೇಟ್ ಅನ್ನೋದು ನಾವು ಕೊಡ್ತಾ ಇರ್ತೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.